ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲದ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ನಮ್ಮ ಬಾಬಣ್ಣ ಆಡಿ ಹೇಳ್ತಾವ್ರೆ. ಜೀವವಾಗಿದೆ ಭಾವಜನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಐ ಲವ್ ಯು. ಬಾಬಣ್ಣ ಮಲ್ಕೊಂಡೆ ಆಡಿ ಹೇಳ್ತಾವ್ರಲ್ಲ, ಕನ್ಸಲ್ಲಿ ನನ್ನ ನೆನ್ಸ್ಕೊಂಡು ಆಡ ಹೇಳ್ತಾ ಇರ್ಬೇಕು. ಸರಿ ನಾವು ಹೋಗಿ ಬರಲೆ ಮತ್ತೆ ನೀ ಎಂದು ಬರುವೆ ನೀವು ಕರ್ದೇ ಬರ್ತೀನಿ ಒಟ್ಮನಿ ಕಣ್ತಪ್ಸಿ ಬರಕ್ಕಾಗಲ್ವಲ್ಲ. ನಮ್ಮ ಬಾಬಣ್ಣ ನನ್ನ ನೆನ್ಸ್ಕೊಂಡು ಆಡ ಹೇಳ್ತಾಯಿಲ್ಲ, ಬೇರೆ ಯಾರನ್ನು ನೆನ್ಸ್ಕೊಂಡು ಆಡ ಹೇಳ್ತಾವ್ರೆ. ಬಾಬಣ್ಣ ನಾನು ನಿಮ್ಮನ್ನ ದೇವ್ರ ತರ ಪೂಜೆ ಮಾಡ್ತಿದ್ದಲ್ಲ, ನೀವು ನನಗೆ ಮೋಸ ಮಾಡಾರ್ಯ. ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಯಾರ ಜೊತೆ ನೀವು ಹಾಡು ಹೇಳ್ತಾ ಇದ್ದೀರಿ ಅಂತ ಕಂಡಿಡ್ದು ಹಿಡಿತೀನಿ. ಮುಡಿದ ಮಲ್ಲಿಗೆ ಹೂವಿನ ಮಾಲೆ ನಿನಗೆ ಬರೆದ ಪ್ರೇಮದ ಓಲೆ. ಹಾಯ್ ಡಾರ್ಲಿಂಗ್. ಮಧು ಮಧು ಏನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ಜಾನಿ, ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ? ತುಂಬಾ. ಉತ್ತರ ಕೊಡಕ್ ಯಾಕೆ ರಾಗ ಎಳಿತಿದ್ದೀರಾ? ಅದು ನನ್ನ ಪ್ರೀತಿ ಆಳ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ. ಎಷ್ಟಿದೆ? ಒಬ್ರು ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು. ಇಲ್ಲ ಜಾನಿ, ನೀವು ಸುಳ್ಳು ಹೇಳ್ತಿದ್ದೀರಾ. ಅದು ನಾನು ಯಾಕೆ ಸುಳ್ಳು ಹೇಳಿ? ಯಾಕಂದ್ರೆ ಪ್ರಪಂಚದಲ್ಲಿ ಯಾವ ಗಂಡನ ಅವ್ನ ಹೆಂಡತಿ ಹತ್ರ ನಿಜ ಹೇಳಲ್ಲ. ಹೇಳಿದ್ರು ಪೂರ್ತಿ ನಿಜ ಹೇಳಲ್ಲ. ಬರೀ ಅವಳ ತಲೆ ಸಬ್ರಕ್ಕೆ ಸುಮ್ನೆ ಹಾಗೆಲ್ಲ ಮಾತಾಡ್ತಾರೆ. ಅದು ಈ ಪ್ರಶ್ನೆಗಳೆಲ್ಲ ನನ್ನ ಹತ್ರ ಯಾಕೆ ಕೇಳ್ತಿದ್ಯಾ? ನಿಮ್ಮ ಹತ್ರ ಅಲ್ದೆ ಪಕ್ಕದ ಮನೆ ಗೌಡ್ರ ಹತ್ರ ಕೇಳಲ್ಲ. ಏನಾಗಿದೆ ಮಧು, ನೀನ್ ಯಾವತ್ತೂ ಈ ರೀತಿ ಮಾತಾಡೋಳಲ್ಲ. ಆದ್ರೆ ಇವತ್ತು ಮಾತಾಡ್ಬೇಕನ್ನಿಸ್ತು ಮಾತಾಡ್ತಿದ್ದೀನಿ. ಆದ್ರೆ ನೀವೇ ನನ್ನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತಿಲ್ಲ. ಪ್ರಶ್ನೆನೇ ಸರಿ ಇಲ್ಲ ಅಂದ್ಮೇಲೆ ಉತ್ತರ ಹೇಗೆ ಕೊಡೋದು? ಪ್ರಶ್ನೆ ಸರಿ ಇಲ್ವೋ ಅಥವಾ ಕೇಳ್ತಿರೋಳೆ ಸರಿ ಇಲ್ವೋ? ಏನಾಗಿದೆ ನಿನ್ಗೆ? ಯಾರಾದ್ರೂ ನಿನ್ ತಲೆಗೆ ಏನಾದ್ರೂ ತುಂಬಿದ್ರಾ? ಅದಕ್ಕೆ ನೀನ್ ನನ್ನ ತಲೆ ತಿಂತಿದ್ಯಾ? ಅಂದ್ರೆ ನಾನು ಮಾತಾಡೋದು ನಿಮಗ್ ತಲೆ ತಿಂದಂಗ ಅನ್ಸುತ್ತಾ? ಹೇಗಪ್ಪ ಹೇಳೋದು? ಮಧು, ಈ ಪ್ರಶ್ನೆಗಳಲ್ಲಿ ಯಾಕೆ ಕೇಳ್ತಿದ್ಯಾ? ಯಾಕೆ ಈ ರೀತಿ ಪ್ರಶ್ನೆಗಳು ನಿಮ್ ತಲೆ ನನ್ ಬಗ್ಗೆ ಇಲ್ವಾ? ಖಂಡಿತ ಇಲ್ಲ. ಯಾಕಿಲ್ಲ? ನಾನ್ ನಿಮ್ ಹೆಂಡತಿ ಅಲ್ವಾ? ನನ್ ಬಗ್ಗೆ ಅಲ್ದೆ ಬೇರೆ ಯಾರ ಬಗ್ಗೆ ಪ್ರಶ್ನೆ ಮಾಡ್ಕೋತೀರಾ? ಹೌದಮ್ಮ, ಕೆಲವೊಂದ್ಸಲ ಒಂದೆರಡು ಪ್ರಶ್ನೆ ಹುಟ್ಟಿತ್ತು. ಯಾವ ರೀತಿ ಪ್ರಶ್ನೆಗಳು? ನೀನು ಬೇರೆಯವ್ರಿಗೆ ಹೆಂಡತಿ ಆಗದೆ ನನ್ಗೆ ಯಾಕೆ ಹೆಂಡತಿ ಆದೆ ಅಂತ. ಅಂದ್ರೆ ನಿನ್ನಂತ ಹೆಂಡತಿ ಪಡೆಯೋದಕ್ಕೆ ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಅನ್ನೋ ಪ್ರಶ್ನೆ ಬಿಟ್ರೆ ಬೇರೆ ಏನೂ ಇಲ್ಲ. ಬೇರೆ ಏನು ಇಲ್ವೋ ಅಥವಾ ಹೇಳ್ಕೊಳಕ್ ಆಗ್ತಿಲ್ವೋ? ಪ್ಲೀಸ್ ಸ್ಟಾಪ್. ನೀನು ಮಾತು ಕೇಳ್ತಿದ್ರೆ ನನ್ನ BP ಲೋ ಆಗ್ತಿದೆ. ನಾನು ಏನಾದ್ರೂ ತಿನ್ಬೇಕು. ನನ್ನ ಹಬ್ಬಿ ಮನ್ಸಲ್ಲಿ ನನ್ನ ಬಿಟ್ರೆ ಬೇರೆ ಯಾರಿರಕ್ಕೋ ಚಾನ್ಸೇ ಇಲ್ಲ. ಈ ವಿಷಯ ನಾ ರಮ್ಯಂಗ್ ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಯಾಕೆ ಕಳ್ತಿದ್ದೀರಾ ಪುಟ್ಟಮಲ್ಲಿ ಅವ್ರೆ? ನಾನು ಬಂದಿದ್ದು ನಿಮಗೆ ಸಂತೋಷ ಆಗ್ಲಿಲ್ವಾ? ನೀವಲ್ಲ ಮಾಯ್ಕಾರ ಬಂದ್ರು ಸಂತೋಷ ಆಗಲ್ಲ. ನನ್ನ ಫೀಲಿಂಗ್ ನ ಯಾರು ಅರ್ಥನೇ ಮಾಡ್ಕೊತಿಲ್ಲ. ಅದು ಫೀಲಿಂಗ್ ಅಲ್ಲ, ಫೀಲಿಂಗ್ಸ್. ಹಿಡಿದ್ರೆ ಜಾಡ. ಯೋಚನೆ ಮಾಡಬೇಡಿ ಪುಟ್ಟಮಲ್ಲಿ ಅವರೇ, ಪ್ರಪಂಚದಲ್ಲಿ ಯಾರಿಲ್ಲ ಅಂದ್ರು ನಾನು ನಿಮ್ ಜೊತೆ ಹಂಚ್ಕೋತೀನಿ. ಫೀಲಿಂಗ್ಸ್ ನ ಶೇರ್ ಮಾಡ್ತೀನಿ ಅಂದೆ. ಅದೇನು ಅಂತ ಹೇಳಿ. ಅದು ನಮ್ಮ ಬಾಬಣ್ಣ ಯಾವ್ದೋ ಹುಡುಗಿ ಜೊತೆ ಫೇರ್ ಇಟ್ಕೊಂಡ್ಬಿಟ್ಟವ್ರೆ. ಫೇರ್ ಅಲ್ಲ, ಅಫೇರು. ಹಿಡಿದ್ರೆ ಜಾಡ, ಅದನ್ನೇ ಇಟ್ಕೊಂಡ್ಬಿಟ್ಟವ್ರೆ. ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಮಾರೋರು ಅಫೇರ್ ಇಟ್ಕೊಂಡಿದ್ದಾರೆ ಅಂದ್ರೆ ನಾನ್ ನಂಬಲ್ಲ. ದನ ಕಾಯೋರೆಲ್ಲ ಅಫೇರ್ ಇಟ್ಕೋತಾ ಹೋದ್ರೆ ಮುಂದೆ ದನ ಕಾಯೋರು ಯಾರು? ಇಲ್ಲ ಚಂದನ್ ಅವ್ರೆ, ನಮ್ಮ ಬಾಬಣ್ಣ ಯಾವ್ದೋ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡವ್ರೆ ಅಂತ ನನ್ಗೆ ಅನುಮಾನ ಬಂದದೆ. ಪುಟ್ಟಮಲ್ಲಿ ಅವರೇ, ಗೌಡ್ರಿಗೆ ಅಫೇರ್ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಬಾಬಣ್ಣ ರಾತ್ರಿ ಮಲ್ಕೊಂಡ್ಮೇಲೆ ಹಾಡು ಹೇಳ್ತಾರೆ. ಹಾಡು ಹೇಳ್ತಿದ್ರಾ? ಯಾವ ಹಾಡು ಹಾಡ್ತಿದ್ರು? ಜೀವ ಹೂವಾಗಿದೆ, ಭಾವ ಜೇನಾಗಿದೆ. ಮುಂದಕ್ಕೆ ಯಾವ್ದೋ ಇತ್ತಲ್ಲ, ಐ ಲವ್ ಯು. ಮಾಯ್ಕರ ಏನಿದು ಅಪಸ್ವರ? ಹಾಡು ಚೆನ್ನಾಗಿತ್ತಲ್ಲ, ಇನ್ವಾಲ್ ಆಗ್ಬಿಟ್ಟೆ. ಚಂದನ್ ಅವ್ರೆ, ಏನ್ ಮಾತು ಅಂತ ಆಡಿರಿ. ನಮ್ಮ ಬಾಬಣ್ಣ ಯಾವ್ದೋ ಜೊತೆ ಸಂಬಂಧ ಇಟ್ಕೊಂಡವ್ರೆ ಅಂತ ಚಿಂತೆ ಮಾಡ್ತಾ ಇದ್ರೆ ನೀವು ನೋಡಿದ್ರೆ
ಸಾರಿ, ಐ ಆಮ್ ವೆರಿ ಸಾರಿ ಪುಟ್ಮಲ್ಲಿ ಅವರೇ. ನೀವು ದುಃಖದಲ್ಲಿದ್ರಲ್ಲ, ನಿಮ್ಮನ್ನು ಖುಷಿ ಪಡಿಸೋಣ ಅಂತ ತಮಾಷೆ ಮಾಡಿದೆ. ಗೌಡ್ರು ಇಷ್ಟು ರೊಮ್ಯಾಂಟಿಕ್ ಆಗಿ ಹಾಡು ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಯಾರ ಜೊತೆನೋ ಅಫೇರ್ ಇದೆ ಅಂತ ಅರ್ಥ. ನನಗನ್ಸುತ್ತೆ ನೀವು ಗೌಡ್ರನ್ನ ಬಿಟ್ಬಿಡೋದೇ ಒಳ್ಳೇದು. ಚಂದನವ್ರೆ, ಹುಡ್ಕು ಅನ್ನಿ, ನಮ್ಮ ಬಾಬಣ್ಣ ನನ್ನಿಂದ ದೂರ ಇದ್ದವ್ರಲ್ಲ ಅಂತ ಯೋಚನೆ ಮಾಡಿದ್ರೆ ನೀವು ನನ್ನ ದಾರಿನೇ ತಪ್ಸರಿಯಾ? ಏನೋ ಸಹಾಯ ಮಾಡ್ತೀರಿ ಅಂತ ನನ್ನ ಕಷ್ಟವ ನಿಮ್ಮ ತವ ಹೇಳ್ಕೊಂಡ್ರೆ ನೀವು ನಮ್ಮ ಬಾಬಣ್ಣನ ದೂರ ಮಾಡಿರಿಯಾ? ಹಿಂಗೆಲ್ಲ ಮಾತಾಡೋದಿದ್ರೆ ನಮ್ಮ ಮಟ್ಟಿಗೆ ಕಾಲಿಡ್ಬೇಡಿ. ಕ್ಷಮಿಸಿ ಪುಟ್ಮಲ್ಲಿ ಅವರೇ, ನಾನು ಆಡಿದ ಮಾತನ್ನ ವಾಪಸ್ ತಗೋತೀನಿ. ನೀವು ಫೀಲಿಂಗ್ಸ್ ನನ್ಗೆ ಅರ್ಥ ಆಗ್ತಿದೆ. ನಿಮ್ಮ ಅನುಮಾನ ಪರಿಹಾರ ಆಗ್ಬೇಕು ಅಂದ್ರೆ ನಾನು ಫೀಲ್ಡ್ ಇಳಿಲೇಬೇಕು. ನಂದು ನೋ ಜಡ್ಜ್ಮೆಂಟ್, ಓನ್ಲಿ ಪನಿಷ್ಮೆಂಟ್. ನೀವ್ ಯಾರು ಹೇಳ್ತಾ ಇದೀರ ನಂಗೆ ಒಂದು ಅರ್ಥ ಆಯ್ತಿಲ್ಲ ಅನ್ನಿ. ಅರ್ಥ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಜೊತೆ ಅಫೇರ್ ಇರ್ತಿತ್ತು. ಏನೋ ಅಂದಂಗಾಯ್ತು. ಗೌಡ್ರು ಹಾಡು ಹೇಳೋದನ್ನ ಇವತ್ತು ರಾತ್ರಿ ರೆಕಾರ್ಡ್ ಮಾಡ್ಕೊಂಡು ಕೇಳೋಣ. ಹಾಡು ಹೇಳ್ತಾ ಹೇಳ್ತಾ ಅವರು ಆ ಹುಡುಗಿ ಹೆಸರೇನಾದ್ರೂ ಬಾಯ್ ಬಿಟ್ರೆ ನಮ್ ಕೆಲ್ಸಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ಅವ್ರನ್ನ ಆದಷ್ಟು ಬೇಗ ಮಲಗಿಸ್ಬಿಡಿ. ಅವ್ರು ಯಾವತ್ತೂ ಬಿರ್ನೆ ಮಲ್ಗಲ್ಲ ಅನ್ನಿ, ತಡವಾಗೆ ಮಲ್ಕೊಳ್ಳೋದು. ಅವ್ರಿಗೆ ಇವತ್ತು ಜಾಸ್ತಿ ಊಟ ಮಾಡಿಸಿ ಬೇಗ ನಿದ್ದೆ ಬರುತ್ತೆ. ಅವ್ರು ಮಲಗಿದ ಮೇಲೆ ನಾನ್ ಬರ್ತೀನಿ. ನೀವ್ ಯಾಕೆ ಬಂದಿರಿ? ಡ್ಯುಯೆಟ್ ಹಾಡಕ್ಕೆ. ಅಂದ್ರೆ ಗೌಡ್ರು ಹಾಡೋ ಡ್ಯುಯೆಟ್ ಹಾಡನ್ನ ಇಬ್ರು ಕೇಳೋಣ. ನೀವೇನ್ ಎದ್ರುಕೋಬಿಡಿ, ನಾನಿಂತ ಅಫೇರ್ಗಳನ್ನ ತುಂಬಾ ನೋಡ್ಬಿಟ್ಟಿದೀನಿ. ಅಕಸ್ಮಾತ್ ಗೌಡ್ರಿಗೆ ಅಫೇರ್ ಇರೋದು ನಿಜ ಆದ್ರೆ ನಿಮ್ಗೂ ಹತ್ರದಲ್ಲೇ ಒಂದು ಅವಕಾಶ ಇದೆ. ಧೈರ್ಯವಾಗಿರಿ. ಅಳಬೇಡಿ, ನೀವು ಹತ್ರ ಎಲ್ಲ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರ. ಐ ಡೋಂಟ್ ಲೈಕ್ ಇಟ್. ಜಾನಿ ಬಾಯ್, ನೀವು ಪುಟ್ಟ ಕಣ್ಣಲ್ಲಿ ನೀರು ಬರ್ತಿದ್ರಾ? ನಾನು ಯಾಕೆ ಅವ್ರ ಕಣ್ಣಲ್ಲಿ ನೀರು ಬರ್ಸ್ಲಿ? ಕಣ್ಣಲ್ಲಿ ಕಸ ಬಿದ್ದಿದೆ, ಕಣ್ಣುರಿತಿದೆ ಅಂತ ಅಳ್ತಿದಾರೆ. ಓಯ್, ನಾನು ಆಫ್ ಮೆಂಟಲ್ ಇರ್ಬೋದು, ಆದ್ರೆ ಮುಟ್ಟಾಳಲ್ಲ. ಯಾರು ಯಾವುದೇ ಕೇಳ್ತಾರೆ ಅನ್ನೋದನ್ನ ನಾನು ರಿಸರ್ಚ್ ಮಾಡಿದ್ದೇನೆ. ಪುಟ್ಟ ಕಳ್ತಿರೋದು ನೋಡಿದ್ರೆ ಅವರ ಮನಸ್ಸಿಗೆ ಕಂಡಾಪಟ್ಟಿ ಬೇಜಾರಾಗಿರ್ಬೇಕು. ಆ ಬೇಜಾರನ್ನು ಮಾಡಿದವರು ನೀವೇಂತ ಅನಿಸ್ತಾ ಉಂಟು ಜಾನಿ ಬಾಯ್. ಐ ಲೈಕ್ ಇಟ್. ಆಮೆ ಪುಟ್ಮಲಿ ಒಟ್ಟ ಸಿತದ ಉಣ್ಣಾಕ್ ತಕೊಂಬಮ್ಮೆ. ತಂದೆ ತಂದೆ ಬಾಬಣ್ಣ. ಹಲೋ ಹಲೋ ಸರ್, ನೀವು ಚಮ್ ಚಮ್ ಪಟಾಪಟಿ ಚಡ್ಡಿ ಬನಿಯನ್ ಕಂಪ್ನಿ ಓನರ್ ಶ್ರೀರಾಮ್ ಚಂದ್ರೇಗೌಡ ತಾನೆ? ಹೌದು, ನಾನೇ ಮಾತಾಡೋದು. ತಾವ್ಯಾರು ಮಾತಾಡ್ತಾ ಇರೋದು? ನಾನು ಸ್ವೀಟಿ ಅಂತ. ಸ್ವೀಟಿನಾ? ಅಂದರೆ ನನ್ನ ಹೆಸರು ಸ್ವೀಟಿ ಸುರೇಶ ಅಂತ. ಸ್ನೇಹಿತರೆಲ್ಲ ಪ್ರೀತಿಯಿಂದ ಸ್ವೀಟಿ ಸ್ವೀಟಿ ಅಂತ ಕರೀತಾರೆ ಸರ್. ನಾನು ಹಂಗೆ ಕರತೀನಿ ಕಟ್ ತಕೊಳ್ಳಿ. ನಿಮ್ಮ ಹೆಸರಲ್ಲಿ ಒಂಥರ ಮಜಾ ಅದೆ. ಮೊದಲು ನಿಮ್ಮ ಹೆಸರು ಕೇಳ್ಬಿಟ್ಟು ನೀವು ಹುಡುಗಿ ಅನ್ಕೊಂಬಿಟ್ಟಿದ್ದಿ. ಆದರೆ ನಾನು ಹುಡುಗ ಸರ್. ತೊಂದರೆ ಇಲ್ಲ. ಈಗ ಫೋನ್ ಮಾಡ್ದದ ಯಾನ? ಸರ್, ನಿಮ್ಮ ಅಂಡರ್ ಗಾರ್ಮೆಂಟ್ಸ್ ಬಿಸ್ನೆಸ್ಸು ತುಂಬ ಚೆನ್ನಾಗಿ ಹೋಗ್ತಿದೆಯಂತೆ. ಅಂಡರ್ ಗಾರ್ಮೆಂಟ್ ಬಿಸ್ನೆಸ್ಸಲ್ಲಿ ನೀವು ತುಂಬ ಒಳ್ಳೆ ಹೆಸರು ಮಾಡಿದ್ರ ಸರ್. ಒಂದು ಲೆಕ್ಕದಲ್ಲಿ ನಾನು ನಿಮ್ಮ ಅಭಿಮಾನಿ. ಸ್ವೀಟಿ, ಮೊದಲನೇ ಬಾರಿಗೆ ಈ ಥರ ಹೇಳೋದು ಕೇಳ್ಬಿಟ್ಟು ನನ್ನ ಹೃದಯ ತುಂಬಿ ಬರ್ತಾದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸರ್. ಐ ಲವ್ ಯು ಟು ಸ್ವೀಟಿ. ಸರ್, ನಾನು ಅಂಡರ್ ಗಾರ್ಮೆಂಟ್ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಟಿಪ್ಸ್ ಕೇಳೋಣ ಅಂತ ಫೋನ್ ಮಾಡಿದೆ. ಆಗಾಗ ಫೋನ್ ಮಾಡಿ ಟಿಪ್ಸ್ ಕೇಳಿದ್ರೆ ಬೇಜಾರಿಲ್ಲ ಅಲ್ವಾ ಸರ್? ಕೇಳ್ಬೋದು. ಹಾಗಾದರೆ ನಿಮ್ಮನ್ನು ಯಾವಾಗ ಮೀಟ್ ಮಾಡಲಿ ಸರ್? ಎನಿ ಟೈಮ್ ನಿಮ್ಮ ಮನ್ಸಿಗೆ ಅನ್ನಿಸ್ದಾಗ ಫೋನ್ ಮಾಡಿ ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಲವ್ ಯು ಸರ್. ಐ ಲವ್ ಯು ಟು ಸ್ವೀಟಿ. ಥ್ಯಾಂಕ್ ಯು ಸರ್. ಅಂದ್ರೆ ಇವರು ಸಂಬಂಧ ಇಟ್ಕೊಂಡಿರೋ ಹುಡುಗಿ ಹೆಸರು ಸ್ವೀಟಿ ಅಂತನಾ? ಆಮೆ ಪುಟ್ಮಲಿ ಒಟ್ಟ ಸಿದ್ಧದ ಉಣ್ಣಾಕ್ ತಕೊಂಬಮ್ಮೆ. ಆಮೆ ಪುಟ್ಮಲಿ ಇದಕ್ಕಮ್ಮೆ ಬ್ಯಾರೆ ತಟ್ಟ ಇರ್ನಿಲ್ವಾ? 3 ಜನ ತಂದಂದ ನನ್ಗೆ ಒಬ್ಬನಿಗೆ ತಂದಿಟ್ಟಿದೆ. ನಮ್ದೆಲ್ಲ ಉಂಟಾಯ್ತು, ಇದು ನಿಮ್ಮೊಬ್ಬರಿಗೆ. ಅನ್ನ ಪುಟ್ಮಲಿ ಇಷ್ಟು ಉಣ್ಣಾಕ್ ನಾನು ದನ ಕೆಟ್ಟೋದ್ನ? ದನ ಇದಕ್ಕಿಂತ ಜಾಸ್ತಿ ತಿಂತವೆ. ಬೇಕಾದ್ರೆ ಹೇಳಿ ಇನ್ನೊಸಿ ತಂದು ಹಾಕ್ತೀನಿ. ಆಮೆ ಪುಟ್ಮಲಿ ಇದಕ್ಕಮ್ಮೆ ಈ ಪಟ್ಟಿ ಪಾಪ ಮಾಡ್ಕೊಂಡಿದೆ. ನಾನು ಕೋಪ ಮಾಡ್ಕೊಂಡಿಲ್ಲ, ಇರಲ್ಲ ಹಿಂಗೆ. ಚಂದ್ರನಂತ ಮೊಕ್ಕದಲ್ಲಿ ಕಪ್ಪು ಕರೆಯದೆ. ಮೊದ್ಲು ಮುಂದಿಟ್ಟಿರೋದ್ನ ನುಗ್ಗಿ ಆಮೇಲೆ ಮಕ್ಕಳಿ ಕಾಲ ಹುಡ್ಕೋರಂತೆ. ಇವಳು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಪ್ಪ. ಒಂದೊಂದ್ಸತ ಹಸುನ್ ಬೆಣ್ಣೆ ಥರ ಇರ್ತಾಳೆ, ಇನ್ನೊಂದ್ಸತ ಅದೇ ಹಸುನ್ ತೊಪ್ಪ ಥರ ಇರ್ತಾಳೆ. ಯಾರನ್ನ ಬೇಕಾದರೂ ಅರ್ಥ ಮಾಡ್ಕೋಬೋದು. ಎಣ್ಣೆಗಳನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ತೊಂದರೆ ಇಲ್ಲ, ಎಲ್ಲ ಪುಟ್ಮಲ್ಲಿ ಮಹಿಮೆ ಅಂತ ಉಂಡುಬಿಡ. ಎಲ್ಲಿಂದ ಶುರು ಮಾಡಲಿ? ನಾನು ಈಗಲೇ ಚಂದನ್ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ.
ಪುಟ್ಟಮಲ್ಲಿ ಅವ್ರು ಫೋನ್ ಮಾಡಿದ್ದಾರೆ. ಹಲೋ, ಪುಟ್ಟಮಲ್ಲಿ ಅವರೇ ಮತ್ತೆ ಯಾಕೆ ಅಳ್ತಿದ್ದೀರಾ? ನಮ್ಮ ಬಾಬಣ್ಣ ಯಾವ್ದೋ ಹುಡುಗಿಯಿಂದ ಬಿದ್ದವ್ರೆ ಅಂತಿದ್ನಲ್ಲ, ಅವಳ ಹೆಸರು ಸ್ವೀಟಿ ಅಂತ. ಈಗ ತಾನೇ ನಮ್ಮ ಬಾಬಣ್ಣ ಅವಳ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರು. ಫೋನಲ್ಲಿ ಮಾತಾಡೋವರೆಗೂ ಬಂದ್ಬಿಟ್ರಾ? ಅವ್ರ ಕನೆಕ್ಷನ್ ಹೇಗೆ ಕಟ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಹುಡುಗಿ ಹೆಸರೇನಂತೆ? ಸ್ವೀಟಿ ಅಂತ. ಸ್ವೀಟಿನಾ? ಹೆಸರು ಎಷ್ಟು ಚೆನ್ನಾಗಿದೆ. ಸ್ವೀಟಿ ಇದ್ಯಾರು ಸ್ವೀಟಿ? ಇವ್ ಸ್ವೀಟಿ ಅನ್ನೋ ಹುಡುಗಿ ಜೊತೆ ಏನಾದ್ರು ಓಡಾಡ್ತಿದಾರಾ? ಚಂದನ್ ಅವ್ರಿ ಏನ್ ಮಾತು ಅಂತ ಆಡೇರಿ. ನಾನು ಇಲ್ಲಿ ಸಾನೆ ತುಕ್ತಲ್ಲ ಅವ್ನಿ, ನೀವು ಅವಳನ್ನ ಹೊಗಳಿರಿಯಾ? ಅವಳು ನನ್ನ ಜೀವನಕ್ಕೆ ವಿಷ ಬಂದವಳೆ, ನೀವು ನೋಡಿದ್ರೆ ಸ್ವೀಟ್ ಆಗದೆ ಅಂತ ಇದ್ದೀರಿ. ಸಾರಿ, ಐ ಆಮ್ ವೆರಿ ಸಾರಿ. ಅಂತ ಮನುಷ್ಯನ್ ಯಾರು ಪ್ರೀತಿ ಮಾಡಲ್ಲ ಬಿಡಿ. ಜಾನಿ ಯಾಕೆ ಅವ್ರ ಬಗ್ಗೆ ಹೇಳ್ಕೊಳದ್ ಬಿಟ್ಟು ಬೇರೆ ಯಾರೋ ಪ್ರೀತಿ ಮಾಡಲ್ಲ ಅಂತಿದ್ದಾರೆ? ಹಂಗೇನಿಲ್ಲ ಚಂದನ್ ಅವ್ರೆ, ನಮ್ಮ ಬಾಬಣ್ಣ ಸಾನೆ ಒಳ್ಳೆಯವರು, ನೋಡೋಕ್ಕೂ ಸುಂದರವಾಗವ್ರ. ಕಣ್ಣಿನ ಮಾತ್ರ. ಚಂದನ್ ಅವ್ರೆ, ನಾನು ನಿಮ್ದ ಒಂದು ಮಾತು ಹೇಳ. ಹೇಳಿ. ನಾನು ನಮ್ಮ ಬಾಬಣ್ಣನ ಸಾನೆ ಪ್ರೀತಿ ಮಾಡ್ತೀನಿ ಅನ್ನಿ. ಎಷ್ಟು ಅಂದ್ರೆ ನೀವು ಮಧುರವ್ರನ್ನೂ ಅಷ್ಟು ಪ್ರೀತಿ ಮಾಡಲ್ಲ, ಅಷ್ಟು ಪ್ರೀತಿ ಮಾಡ್ತೀನಿ. ಇಲ್ಲ ಇಲ್ಲ, ನಾನು ತುಂಬಾ ಪ್ರೀತಿ ಮಾಡ್ತೀನಿ. ಇವ್ರ ವಿಷಯ ಈಗಾಗ್ಲೇ ಪ್ರೀತಿ ಪ್ರೇಮ ತನಕ ಬಂದ್ಬಿಟ್ಟಿದೆ. ನನ್ನ ಫ್ರೆಂಡ್ ಹೇಳಿದ್ದು ನಿಜ ಅನ್ನಿಸ್ತಿದೆ. ಚಂದನ್ ಅವ್ರೆ, ನಂಗೆ ಸಾನೆ ಹೆದರಿಕೆ ಆಯ್ತಾ ಅದೇ ಅನ್ನಿ. ನಮ್ಮ ಬಾಬಣ್ಣ ಯಾಕೆ ಹಿಂಗ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡಿ ಪುಟ್ಟಮಲ್ಲಿ ಅವರೇ, ಅವ್ರು ಬೇಕಾದ್ರೆ ಅವ್ರ ಜೊತೆ ಹೋಗ್ಲಿ, ನಾನ್ ನಿಮ್ ಜೊತೆ ಇರ್ತೀನಲ್ಲ. ಐ ಮೀನ್ ಗೌಡ್ರನ್ನ ಬೇಗ ಮಲಗಿಸಿ ನನಗೆ ಫೋನ್ ಮಾಡಿ, ನಾನು ಬಂದು ಅವ್ರ ಹಾಡೋ ಹಾಡುಗಳನ್ನೆಲ್ಲ ರೆಕಾರ್ಡ್ ಮಾಡಿ ಈ ಪಟ್ಟಾಪಟ್ಟಿ ಚಡ್ಡಿ ಬನಿನ್ ಮಾರೋರ್ನ ಯಾರು ಪ್ರೀತಿಸ್ತಿದ್ದಾರೆ ಅಂತ ಕಂಡಿಡಿತೀನಿ. ಬಾಬಣ್ಣ ಮಲ್ಕೊಂಡ್ಮೇಲೆ ಫೋನ್ ಮಾಡ್ತೀನಿ, ಬಂದ್ಬಿಡಿ. ಖಂಡಿತ ಬರ್ತೀನಿ. ನಿಮ್ಮ ಸುಖ ದುಃಖಗಳಲ್ಲಿ ನಾನು ಯಾವಾಗಲೂ ಪಾಲು ತಗೋತೀನಿ. ನೀವು ಚೆನ್ನಾಗಿರ್ಬೇಕು ಅಷ್ಟೇ. ಸ್ವೀಟಿ ಅಂತೆ, ಸ್ವೀಟಿ. ಮಧು ನೀನು? ಓಹೋ, ನಾನ್ ನಿಮ್ ಪಾಲಕ್ ಮಧು ಆಗ್ಬಿಟ್ನಾ? ನೀನ್ ಮಧುನೇ ತಾನೆ? ನಾನ್ ಮಧು ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನೀವ್ ನನ್ನ ಮಧು ಅಂತ ಕರಿತಾ ಇದ್ದು ತುಂಬಾ ಕಡಿಮೆ. ಯಾವಾಗ್ಲೂ ಡಾರ್ಲಿಂಗ್, ಸ್ವೀಟ್ ಹಾರ್ಟ್, ಹನಿ, ಬೇಬಿ ಅಂತ ಕರಿತಾ ಇದ್ದವ್ರು ಈಗ ಮಧು ಅಂತ ಕರಿತಿದ್ದೀರಾ? ಆ ಹೆಸರುಗಳನ್ನ ಬೇರೆ ಯಾರು ಕರಿಬೇಕಂತಿದ್ದೀರಾ? ಮಧು, ನಾನ್ ನಿನ್ಗ್ ಬಿಟ್ಟು ಬೇರೆ ಯಾರಿಗೂ ಆ ರೀತಿ ಕರೆದಿಲ್ಲ. ನೋಡಿ ನೋಡಿ, ಮತ್ತೆ ಮಧು ಅಂತಿದ್ದೀರಾ. ನನಗ್ ಗೊತ್ತು, ನೀವು ಬೇರೆನೇ ಏನೋ ನಡೆಸ್ತಿದ್ದೀರಾ. ಇಲ್ಲಮ್ಮ, ನೀನ್ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ. ನಾನ್ ನಿನ್ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಿಲ್ಲ. ಈಗ ಅದೆಲ್ಲ ಬಿಟ್ಟಾಕಿ. ಅಂದ್ರೆ ನೀನ್ ಪ್ರೀತಿ ಮಾಡೋದೇ ಬಿಟ್ಬಿಡ್ಲಾ? ಬಿಡು ಅಂದ್ರೆ ಬಿಟ್ಬಿಡ್ತೀರಾ ಅಲ್ವಾ? ಮಧು, ಸಾರಿ, ಐ ಆಮ್ ವೆರಿ ಸಾರಿ ಡಾರ್ಲಿಂಗ್. ನಿನ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವೇನು ಅರ್ಥ ಮಾಡಿಸ್ಬೇಡಿ, ನಂಗೆಲ್ಲ ಅರ್ಥ ಆಗಿದೆ. ಇಷ್ಟೊತ್ತು ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ರಿ? ಪುಟ್ಟಮಲ್ಲಿ ಅವ್ರ ಜೊತೆ. ವಾಟ್? ಪುಟ್ಟಮಲ್ಲಿ ಅವ್ರ ಜೊತೆನಾ? ಹಾಗಾದ್ರೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿ. ಅದು ಅವರು, ನಾನೇನಾದ್ರೂ ಪುಟ್ಟಮಲ್ಲಿ ಅವ್ರು ಹೇಳಿದ್ದನ್ನ ಇವಳ ಹತ್ರ ಹೇಳ್ಬಿಟ್ರೆ ಇವಳು ಗೌಡ್ರ ಹತ್ರ ಹೇಳ್ಬಿಡ್ತಾಳೆ. ಆಮೇಲೆ ನಮ್ ಕೆಲ್ಸಕ್ಕೆ ಜೇಡಿ ಮಣ್ಣೆ. ನಾನ್ ನಿನ್ನೆ ಕೇಳಿದ್ದು, ಪುಟ್ಟಮಲ್ಲಿ ಅವ್ರು ಏನ್ ಹೇಳಿದ್ರು? ಅದು ಟೊಮೊಟೊ ಗೊಜ್ಜು ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ರು, ಅದನ್ನೇ ಹೇಳ್ತಾ ಇದ್ದೆ ಅಷ್ಟೇ. ಜಾನಿ, ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ? ಸ್ವೀಟಿನ ಬುಟ್ಟಿಗೆ ಹಾಕೊಳಕ್ ಟ್ರೈ ಮಾಡ್ತಿರೋದು ನನಗೆ ಚೆನ್ನಾಗಿ ಗೊತ್ತು. ಇದನ್ನ ನನ್ನ ಕಣ್ಣು ಹಿಡ್ದೇ ಹಿಡಿತೀನಿ. ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನಾ? ಜಾನಿಗೆ ಪ್ರೀತಿ ತೋರಿಸೋದ್ರಲ್ಲಿ ಕಡಿಮೆ ಮಾಡ್ತಿದ್ದೀನಾ? ಹಾಗೇನೂ ಇಲ್ವಲ್ಲ. ಏನೋ ಆಗಾಗ ಸ್ವಲ್ಪ ಸೇವೆ ಮಾಡಿಸ್ಕೋತೀನಿ. ಹೆಂಡತಿಗೆ ಅಷ್ಟು ಹಕ್ಕಿಲ್ವಾ? ನೀನು ಕೇಳಿದ್ರೆ ಏನು ಪ್ರಯೋಜನ ಬಿಡು. ಗುಡ್ ನೈಟ್ ಡಾರ್ಲಿಂಗ್. ಜಾನಿ, ಯಾಕೆ ಇಷ್ಟು ಬೇಗ ಮಲಗ್ತಿದ್ದೀರಾ? ಅದನ್ನ ನನ್ನೇನು ಕೇಳ್ತೀನಿ, ನಿದ್ದೇನು ಕೇಳು. ಏನು ಹೇಗೆ ಕೇಳೋಕ್ಕಾಗುತ್ತೆ? ಡಾರ್ಲಿಂಗ್, ನನಗೆ ಡಿಸ್ಟರ್ಬ್ ಮಾಡಬೇಡ, ನನಗೆ ತುಂಬಾ ನಿದ್ದೆ ಬರ್ತಿದೆ. ಜಾನಿ, ನಾನು ನಿಮ್ಮನ್ನ ನಿದ್ದೆ ಮಾಡಕ್ ಬಿಡಲ್ಲ. ನೀವು ನನ್ನ ಜೊತೆ ರೊಮ್ಯಾಂಟಿಕ್ ಡ್ಯುಯೆಟ್ ಹಾಡಬೇಕು. ನನ್ನ ಕೈಲಿ ಆಗಲ್ಲ, ನಂಗೆ ನಿದ್ದೆ ಬರ್ತಿದೆ. ಆಗಲ್ಲ ಅಂದ್ರೆ ಬಿಡೋರು ಯಾರು? ನಿಮ್ ಜೊತೆ ರೊಮ್ಯಾಂಟಿಕ್ ಡ್ಯುಯೆಟ್ ಹಾಡಬೇಕು ಅಂತ ನಾನು ಡಿಸೈಡ್ ಮಾಡಾಗಿದೆ. ಪ್ಲೀಸ್, ನನಗೆ ತುಂಬಾ ಸುಸ್ತಾಗಿದೆ, ನಿನ್ ಜೊತೆ ಡ್ಯುಯೆಟ್ ಆಡಕ್ ಆಗಲ್ಲ. ಒಂದ್ಸಲ ಎದ್ದು ನನ್ನ ಮುಖ ನೋಡಿ, ಆಗ ಎನರ್ಜಿ ತಾನಾಗೆ ಬರುತ್ತೆ. ಹೇಳುವುದಕ್ಕೂ ನೋಡುವುದಕ್ಕೂ ಇದು ಸಮಯವಲ್ಲ. ಗುಡ್ ನೈಟ್. ಗುಡ್ ನೈಟ್ ಹೇಳಿ ಮಲ್ಕೋತೀರಾ? ನೀವು ಬೇಡ, ನಿಮ್ ಗುಡ್ ನೈಟ್ ಬೇಡ. ಐ ಹೇಟ್ ಯು. ಬಟ್ ಐ ಲವ್ ಯು.
ಗೆಳತಿಯ ಬಾರೆಯ ನೀ ಸನಿಹ. ಪಾಪಣ್ಣ ಆಲೆ ಹಾಡು ಹಾಡೋಕ್ ಶುರು ಮಾಡ್ಬಿಟ್ರಿಯ. ಇರಿ ಚಂದನವ್ರು ಫೋನ್ ಮಾಡ್ತೀನಿ. ಚಂದನವ್ರು ಯಾಕೆ ಫೋನ್ ತೆಗಿತಾ ಇಲ್ಲ? ಚಂದನವ್ರೆ ಬಿಟ್ಟು ಫೋನ್ ಎತ್ರಿ. ಇಷ್ಟೊತ್ತಲ್ಲಿ ಫೋನ್ ಬರ್ತಿದೆ ಅಂದ್ರೆ ಆ ಸ್ವೀಟ್ ಇದೆ ಇರಬೇಕು. ಹಲೋ, ಹೇಗಿದೆ ಸಿಚುವೇಶನ್? ಚಂದನವ್ರೆ ನಮ್ಮ ಪಾಪಣ್ಣ ಹಾಡು ಹಾಡೋಕ್ ಶುರು ಮಾಡ್ಬಿಟ್ಟವ್ರೆ. ಹಾಡು ಹೇಳ್ತಿದಾರಾ? ಯಾವ ಹಾಡು ಹೇಳ್ತಿದ್ದಾರೆ? ವಿಷಯ ಇಷ್ಟೊಂದು ಮುಂದುವರೆದಿದ್ಯಾ? ಇಷ್ಟೆಲ್ಲ ಆಗ್ತಿದ್ರು ನಂಗೊಂದು ಸಣ್ಣ ಕ್ಲೂನು ಸಿಕ್ಕಿಲ್ಲ. ಕೇಳಿ. ನಾನು ನೀನು ಒಂದಾದ ಮೇಲೆ ಹೇಗೆ ದೂರ ಓಡುವೆ, ಮುಂದಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ಣು ತುಂಬ ನೋಡುವೆ. ಚಂದನವ್ರೆ ಕೇಳಿಸ್ಕೊಂಡ್ರಲ್ಲ, ಈಗ ಯಾನ ಮಾಡೋದು? ನೀವೇನು ಮಾಡಬೇಡಿ, ನಾನೇ ಬಂದು ಎಲ್ಲ ಮಾಡ್ತೀನಿ. ಸರಿ ಸರಿ, ಬಿರ್ಬಿರ್ ಬನ್ನಿ. ಜಾನಿ, ಲಾಕ್ ಮಾಡ್ಕೊಂಡು ಹೋಗಿದ್ದೀರಾ? ಲಾಕ್ ಮಾಡ್ಕೊಂಡು ಹೋಗಿದ್ದಕ್ಕೆ ಬಚಾವ್, ಇಲ್ಲಾಂದ್ರೆ ಇವತ್ತಿಗೆ ನಿಮ್ಮ ಕತೆನ ಮುಗಿಸ್ಬಿಡ್ತಿದ್ದೆ. ಇರ್ಲಿ, ಇದನ್ನ ಇಲ್ಲಿಗೆ ಬಿಡಲ್ಲ. ನಿಮ್ಮನ್ನ ಸಾಕ್ಷಿ ಸಮೇತವಾಗಿ ಹಿಡಿದು ಈ ಮನೆಯಿಂದ ಆಚೆ ಹಾಕ್ತೀನಿ. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ಎದೆಯಲ್ಲಿ ಗಡ ಗಡ ಗಮ, ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ. ಮುझे कुछ कुछ गया, ये चुचो चुचो विषया, दिल तो पागल हो गया, ಇದು ವಾಸಿಯಾಗದ ಹುಚ್ಚು 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 ಹುಚ್ಚು. ಪಾವಣ್ಣ ಕಟ್ಕೊಂಡು ಹೆಂಡ್ರು ನಾನಿರ್ಬೇಕಾದ್ರೆ ಯಾರನ್ನೋ ನೆನ್ಪಿಸ್ಕೊಂಡು ಹಾಡು ಹೇಳೋರಿಯ. ನೀವು ಮಾಡ್ತಾ ಇರೋದು ವಸಿನೂ ಸರಿ ಇಲ್ಲ ಅನ್ನಿ. ಮಲ್ಲಿಯವರೇ, ಇಲ್ಲೇ ಕೂತ್ಕೊಂಡಿದ್ದೀರಾ? ನೀವು ಇಲ್ಲಿಂದನೇ ಬರೋದು ಅಂತ ಗೊತ್ತಿತ್ತು, ಅದಕ್ಕೆ ನಿಮ್ ಕಾಯ್ತಾ ಇದ್ದೀಯ ಅನ್ನಿ. ಅಲ್ಲಿ ನೋಡಿ ನಮ್ಮ ಬಾಬಣ್ಣ ಅಲ್ಲಿ ಚಿತ್ರಮಂಜರಿ ಶುರು ಮಾಡ್ಕೊಂಡವ್ರೆ. ಬರೀ ಹಾಡು ಮಾತ್ರ ಆಡ್ತಿದಾರಾ ಅಥವಾ ಹುಡುಗಿ ವಿಷಯ ಏನಾದ್ರು ಮಾತಾಡಿದ್ರಾ? ಮಲ್ಕೊಂಡಾಗಿಂದ ಬರೀ ಕಚೇರಿ ಶುರು ಮಾಡ್ಕೊಂಡವ್ರೆ. ಹುಡುಗಿ ಹೆಸರು ಹೇಳಲಿಲ್ಲ. ನನಗೊಂದು ಅದ್ಭುತವಾದ ಕಲೆ ಗೊತ್ತಿದೆ. ಯಾರು ಯಾವ ಹಾಡನ್ನ ಹಾಡ್ತಿರ್ತಾರೋ ಅದನ್ನ ಕೇಳಿಸ್ಕೊಂಡ್ರೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ಹೇಳ್ಬಿಡ್ತೀನಿ. ಹಂಗ ಗಿರಿ, ಈಗ ಯಾವ ಹಾಡು ಶುರು ಮಾಡೋರು ನೋಡೋ. ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. ಕಿರಣ್ ಕಿರಣ್ ಚಂದನವ್ರೆ, ಯಾರದು? ಕಿರಣ್ ಅಂತವ್ರೆ. ಗೌಡ್ರು ಆ ಹುಡುಗಿಯಿಂದ ಬಿದ್ದಿದ್ದಾರೆ. ಆ ಹುಡುಗಿ ಇವ್ರ ಪ್ರೀತಿನ ತಿರಸ್ಕರಿಸಿ ಹೋಗ್ತಿದ್ದಾಳೆ. ಅದಕ್ಕೆ ಇವರು ಪ್ರೀತಿ ಪ್ರೀತಿ ಅಂತಿದ್ದಾರೆ. ಚಂದನವ್ರೆ, ನಮ್ಮ ಬಾಬಣ್ಣ ಒಂದಿನ ನನ್ನಿಂದ ಬಿದ್ದಿಲ್ಲ ಅನ್ನಿ. ನೀವೇ ಅವರಿಂದ ಬಿದ್ದಿದ್ರೆ ಅವರೆಲ್ಲಿ ನಿಮ್ಮಿಂದ ಬೀಳ್ತಾರೆ? ನಿಮ್ಮನ್ನು ಬೀಳ್ಸ್ಕೊಳಕ್ ಪ್ರಯತ್ನ ಪಟ್ಟರು, ನನ್ನಿಂದ ಒಂದಿನ ಬಿದ್ದಿದ್ದೀರಾ? ಅರ್ಥ ಆಯ್ತಿಲ್ಲ. ಇದೊಂದು ಚೆನ್ನಾಗಿ ಹೇಳ್ತೀರಾ. ಏನಂದ್ರೆ? ಏನಿಲ್ಲ, ಅವ್ರು ನೆಕ್ಸ್ಟ್ ಯಾವ ಹಾಡು ಹೇಳ್ತಾರೆ ಕೇಳೋಣ ಅಂದೆ. ಜನ್ಮ ಜನ್ಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ, ಜನ್ಮ ಜನ್ಮದ ಅನುಬಂಧ. ಚಂದನವ್ರೆ, ಈ ಹಾಡಿನ ಅರ್ಥ ಏನ? ಇದ್ರ ಅರ್ಥ ಆ ಹುಡುಗಿ ಇವ್ರ ಪ್ರೀತಿನ ಒಪ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಜನುಮ ಜನುಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ ಅಂತ ಹಾಡ್ತಿದ್ದಾರೆ. ಈಗ ಯಾನ ಮಾಡೋದು? ನೀವೇನು ಯೋಚನೆ ಮಾಡಬೇಡಿ. ಈ 7 ಜನ್ಮದ ಬಂಧವನ್ನ ಈ ಜನ್ಮದಲ್ಲೇ ನಾನ್ ಕಟ್ ಮಾಡ್ತೀನಿ. ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲ. ನಮ್ಮ ಅತ್ತೆಯವರು ಫೋನ್ ಮಾಡಿ ಹೇಳ್ಬಿಡ್ತೀನಿ. ಹಲೋ, ಇದು ಯಾಕಂಡ್ ಕೂಸು KRS ಡ್ಯಾಮ್ ಹೊಡೆದೋಗಿರಂಗಳ್ತಿದೆ. KRS ಡ್ಯಾಮ್ ಅಲ್ಲ, ನನ್ನ ಜೀವನನೇ ಒಡೆದೋಗದೆ. ಅಂತದ್ ಏನಾಯ್ತು ಕಣ್ ಕೂಸು? ಏನು ಅಂತ ಹೇಳಿ ಅತ್ತೆಯವ? ಹೇಳ್ಬೇಕಾಗಿರೋಳು ನೀನು.
ನನ್ನನ್ನೇ ಯೋನ್ ಹೇಳಿ ಅಂತ ಕೇಳಿದ್ರೆ ನಾನೇನು ಹೇಳಿ? ಅದು ಬಾಬಣ್ಣ ಯಾರ್ದು ಜೊತೆ ಪೇರ್ ಇಟ್ಕೊಂಡವ್ರೆ. ಯಾರೋಗಿದ್ದ ಅಂದ್ರೆ ಕಪ್ಪಗಾಕ್ಬಿಟ್ಟವ್ನ? ವಾಷಿಂಗ್ ಪೌಡರ್ ಅಲ್ಲಿ ನೀರ್ ಮೀದ್ನ? ನಾ ಹೇಳ್ತಾ ಇರೋದು ಅವ್ರು ನೀರು ಇಟ್ಕೊಳ್ಳೋದ್ರ ಬಗ್ಗೆ ಅಲ್ಲ. ನಮ್ಮ ಬಾಬಣ್ಣ ಬೇರೆ ಯಾವ್ದೋ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡವ್ರೆ. ಅದಂತೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣವ. ಯಾಕಂದ್ರೆ ಈ ಚಡ್ಡಿ ಮಾರೋನಿಂದ ಯಾವ ಹುಡುಗಿ ತಾನೇ ಬಿದ್ದೋಳು ಹೇಳು? ನೀನ್ ಅವನನ್ನ ಕಟ್ಕೊಂಡಿರೋದೇ ದೊಡ್ಡ ವಿಷಯ. ಇಲ್ಲ ಅತ್ಯವ, ಅವರು ಸ್ವೀಟಿಯನ್ನು ಹೆಣ್ ಜೊತೆಗೆ ಸಂಬಂಧ ಇಟ್ಕೊಂಡವ್ರೆ. ಏನೇ ಸ್ವೀಟಿ ಅನ್ನೋ ಹುಡುಗಿ ಜೊತೆಗ? ಅವಳೇನ್ ಸ್ವೀಟ್ ಮಾರಿಯಳ? ಅವಳು ಸ್ವೀಟ್ ಮಾರೋಳು ಇಲ್ಲ ಇವ್ರು ತಗೊಂಡೋಗೋ ಸ್ವೀಟ್ ನ ಅವಳು ತಿಂದಾಳೋ ನಮಗ್ ಗೊತ್ತಿಲ್ಲ. ಆದ್ರೆ ದಿನ ರಾತ್ರಿ ಬಾಬಣ್ಣಗೆ ಫೋನ್ ಮಾಡ್ತಾಳೆ. ಇವರು ಮಾತಕ್ ಮುಂಚೆ ಐ ಲವ್ ಯು ಸ್ವೀಟಿ, ಐ ಲವ್ ಯು ಸ್ವೀಟಿ ಅಂತಾರೆ. ಅಷ್ಟೇ ಅಲ್ಲ ಅತ್ಯವ, ನಮ್ಮ ಬಾಬಣ್ಣ ಕನ್ಸಲ್ಲಿ ಹಾಡು ಹೇಳ್ತಾರೆ ಅನ್ನಿ. ನೀನ್ ಏನು ಯೋಚನೆ ಮಾಡ್ಬೇಡ ಕಣ್ಕುಸು. ಆ ದನ ಕಾಯನ್ಗೆ ನಾನೇ ಅಲ್ಲಿಗೆ ಬಂದು ಮುಗ್ದರಾಗ್ತೀನಿ. ಬಿರ್ನೆ ಬನ್ನಿ ಅತ್ಯವ, ನೀವು ಬಂದೇ ಹೋದ್ರೆ ಬಾಬಣ್ಣ ನನ್ ಬಿಟ್ಟು ಎಲ್ಗಾರ ಹೊಂಟೋಯ್ತಾರೆ ಅಂತ ಹೆದರಿಕೆ ಆಯ್ತದೆ. ಈಗಲೇ ಒಂಟೆ ಕೂಸು ಹೊತ್ತು ಮುಳುಗೋತ್ಗಲ್ಲಿ ಇರ್ತೀನಿ. ನಾ ಬರೋ ಇಸ್ಯನ ಆ ಚಡ್ಡಿ ಮಾರೋನ್ಗೆ ಹೇಳ್ಬೇಡ. ಗೊತ್ತಾಗ್ಬಿಟ್ರೆ ಸ್ವೀಟ್ನ ಕೆಳಗಿಟ್ಬಿಟ್ಟು ಮೇಲೆ ಪ್ಲೇಟ್ ಮುಚ್ಚಿಬಿಡ್ತಾನೆ. ನಾ ಬರೋ ಗಂಟ ಅವ್ನಿಗೊಂದು ತೊಟ್ಟು ನೀರು ಕೊಡ್ಬೇಡ. ಸರಿ ಅತ್ಯವ, ಅವ್ರ ಬಾಯ್ ಬಿಟ್ಟು ಕೇಳಿದ್ರು ಕೊಡಲ್ಲ. ಸರಿ ಕಣ್ಕುಸು.